Hello, Namaste. In this video, we will see explanation of Adhyaya 7 Natyamayuri. Let's start with the lesson. ಇದು ಪೇಜ್ ನಂಬರ್ 46 ನಾಟ್ಯಮಯೂರಿ ಬುಕ್ ಅಧ್ಯಾಯ 7 ಸ್ಟಾರ್ಟ್ ಮಾಡೋಣ. ಅಧಿಕಾರವೆನ್ನುವುದು ಸೇವೆಯ ಕರ್ಮಭೂಮಿ. ಅಧಿಕಾರ ಅಂದ್ರೆ ಪವರ್, ಒಂದು ಅಥಾರಿಟಿ ಇರೋದು. ಅಧಿಕಾರ ಅನ್ನೋದು ಸೇವೆ ಮಾಡೋದಕ್ಕೆ, ಅಂದ್ರೆ ಸರ್ವಿಂಗ್ ಹಿಸ್. ಇಲ್ಲಿ ದಿಸ್ ಇಸ್ ವಿತ್ ವಿಷ್ಣುವರ್ಧನ ಮತ್ತೆ ಶಾಂತಲಾದೇವಿ ಅವ್ರದ್ದು, ಅವರ ಬಗ್ಗೆ ಇಲ್ಲಿ ಬರಿತಾ ಇದ್ದಾರೆ ಸಾಶಿ ಮರುಳಯ್ಯ ಅವರು. ಸೊ ಅಧಿಕಾರ ಅನ್ನೋದು ಪವರ್ ಇಲ್ಲ ಅಥಾರಿಟಿ ಅನ್ನೋದು ಇಟ್ಸ್ ಎ ಪ್ಲಾಟ್ಫಾರ್ಮ್, ಅಂದ್ರೆ ಫಾರ್ ಸರ್ವಿಸ್ ಅಂತ, ಸೇವೆ ಮಾಡೋದು. ಸೊ ಅವರ ಜನಕ್ಕೆ, ಅವರ ರಾಜ್ಯದ ಜನಕ್ಕೆ, ಅವ್ರಿಗೆಲ್ಲ ಸೇವೆ ಮಾಡೋದಕ್ಕೆ ಅದು ಒಂದು ಕರ್ಮಭೂಮಿ. ಕರ್ಮ ಅಂದ್ರೆ ಕಾಯಕ, ಕೆಲಸ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಅನ್ಕೋಬಹುದು. ಓಕೆ, ಇಟ್ಸ್ ಎ ಸ್ಟೇ. ಅದು ಭೂಮಿ ಅಂದ್ರೆ ಆ ಒಂದು ಪ್ಲಾಟ್ಫಾರ್ಮ್ ಅಂತ. ಸ್ವೇಚ್ಛಾಚಾರದ ವೇದಿಕೆಯಲ್ಲ. ಸ್ವೇಚ್ಛಾಚಾರ, ಸ್ವೇಚ್ಛೆ ಅಂದ್ರೆ ಫ್ರೀಡಮ್, ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರೋದು, ಇಲ್ಲ ತಮಗೆ ಇಷ್ಟ ಬಂದಂತೆ ಇರೋದನ್ನ ಸ್ವೇಚ್ಛೆ ಅಂತ. ಓಕೆ, ಸೊ ಸ್ವೇಚ್ಛಾಚಾರದ ವೇದಿಕೆಯಲ್ಲ, ಸ್ವೇಚ್ಛೆಯ ರೀತಿ ಇರೋ ವೇದಿಕೆ, ಪ್ಲಾಟ್ಫಾರ್ಮ್, ಅಗೇನ್ ವೇದಿಕೆ ಅಥವಾ ಸ್ಟೇಜ್ ಅಂತೀವಲ್ಲ. ಸೊ ಆ ರೀತಿ ಅಲ್ಲ, ನಮ್ಗಿಷ್ಟ ಬರೋ ತರ ಇರಬಾರ್ದು ಅಧಿಕಾರದಲ್ಲಿ ಇರೋರು. ಅದೊಂದು ಕಾಯಕದ ಕೇಂದ್ರ ಕಾರ್ಯಾಲಯ. ಅದೊಂದು ಕಾಯಕ ಅಂದ್ರೆ ಕೆಲಸ ಮಾಡೋದಕ್ಕೆ ಕೇಂದ್ರ ಕಾರ್ಯಾಲಯ, ಒಂದು ಆಫೀಸ್ ತರ. ಓಕೆ, ಕಾರ್ಯಾಲಯ ಅಂದ್ರೆ ಆಫೀಸು, ಸೆಂಟ್ರಲ್ ಆಫೀಸ್ ಅನ್ಕೋಬಹುದು, ಕೇಂದ್ರ ಕಾರ್ಯಾಲಯ. ಸೊ ಕೆಲಸ ಮಾಡೋರ್ಗೆ ಅಂದ್ರೆ ತನ್ನ ಪ್ರಜೆಗಳ ಸುಖಕ್ಕೆ ಏನ್ ಬೇಕೋ ಅವೆಲ್ಲ ಮಾಡೋದಕ್ಕೆ ಇದೊಂದು ಆಫೀಸ್ ತರ ಅಂತ. ಇದು ಆಫೀಸ್ ತರ. ಕಟುಕನ ಕಟ್ಟೆಯಲ್ಲ. ಕಟುಕ ಅಂದ್ರೆ ಅನಿಮಲ್ಸ್ ಮತ್ತೆ ಪ್ರಾಣಿಗಳು ಇದನ್ನೆಲ್ಲಾನು ಕೊಂತಾರಲ್ವಾ, ಅವ್ರನ್ನ ಕಟುಕ ಅಂತಾರೆ. ಓಕೆ, ಬೂಚರ್ ಅಂತ ಅನ್ಕೋಬಹುದು. ಓಕೆ, ಬೂಚರ್ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಕಟ್ಟೆ ಅಂತ, ಅಲ್ಲಿ ಮಾಡೋದಕ್ಕೆ. ಓಕೆ, ಸೊ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಸುತ್ತೆ. ಸೊ ಅದು ಒಂದು ಕಟುಕನ ಕಟ್ಟೆ ಅಲ್ಲ, ಅಂದ್ರೆ ಪನಿಷ್ ಮಾಡೋ ಪ್ಲಾಟ್ಫಾರ್ಮ್ ಅಲ್ಲ. ಜನರು ಏನೋ ತಪ್ಪು ಮಾಡಿದ್ರು ಅಂದ್ರೆ ಹಂಗೆ ಪಟ್ ಅಂತ ಪನಿಷ್ಮೆಂಟ್ ಕೊಡೋದಲ್ಲ. ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಜನರ ಸೇವೆ ಮಾಡ್ಬೇಕು. ಅದೊಂದು ಕಟುಕನ ಕಟ್ಟೆಯಲ್ಲ. ಇದನ್ನು ಅಕ್ಷರಶಃ ಅರ್ಥ ಮಾಡಿಕೊಂಡಿದ್ದರು ಹೊಯ್ಸಳೇಶ್ವರ ವಿಷ್ಣುವರ್ಧನ ಮತ್ತು ಮಹಾರಾಜ್ಞಿ ಶಾಂತಲಾದೇವಿಯವರು. ಇದನ್ನು ಅಕ್ಷರಶಃ ಅಂದ್ರೆ ವರ್ಡ್ ಬೈ ವರ್ಡ್ ಅರ್ಥ ಮಾಡ್ಕೊಂಡಿದ್ರು ಅಂತ. ಯಾರು? ಹೊಯ್ಸಳೇಶ್ವರ ವಿಷ್ಣುವರ್ಧನ ಮತ್ತು ಮಹಾರಾಜ್ಞಿ ಶಾಂತಲಾದೇವಿಯವರು. ಇಲ್ಲಿ ಮಹಾರಾಜ ಮತ್ತೆ ಮಹಾರಾಜ್ಞಿ ಅಂತಾದ್ರೂ ಬರ್ಬೋದು. ಓಕೆ, ಸೊ ಇದು ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಬರ್ಬೋದು ಮಹಾರಾಜ್ಞಿ ಅಂತ. ಅದರಿಂದಾಗಿ ಅರಮನೆ ಅಂತಃಪುರಗಳಲ್ಲಿ ಕೇವಲ ಭೋಗಾಸಕ್ತರಾಗಿ ಅವರು ಕಾಲ ಕಳೆಯಲಿಲ್ಲ. ಸೊ ಇದರಿಂದಾಗಿ ಅಂದ್ರೆ ಅವರು ರಾಜಾರಾಣಿ ಆದ್ರು, ಹೊಸದಾಗಿ ಮದುವೆ ಆಗಿತ್ತು, ಆದ್ರೂನು ಅವರು ಅರಮನೆಯಲ್ಲಿ ಅವ್ರ ಪಾಡ್ಗ ಅವರು ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ಲಿಲ್ಲ ಅವರು. ಸೊ ದೇ ವರ್ಂಟ್ ಸಿಂಪ್ಲಿ ಎಂಜಾಯಿಂಗ್ ದ ಪ್ಯಾಲೇಸ್ ಲೈಫ್ ಅಂತ, ಬಟ್ ವಾಟ್ ದೇ ವರ್ ಡೂಯಿಂಗ್, ಸದಾ ತಮ್ಮ ಸಾಮ್ರಾಜ್ಯದ ಸುಕ್ಷೇಮಕ್ಕಾಗಿ ಶ್ರಮಿಸುತ್ತಿದ್ದರು. ಓಕೆ, ತಮ್ಮ ಸಾಮ್ರಾಜ್ಯದ ಅಂದ್ರೆ ಅವರ ಕಂಟ್ರಿ ಇತ್ತಲ್ಲ, ಸಾಮ್ರಾಜ್ಯ, ಅದರ ಸುಕ್ಷೇಮಕ್ಕಾಗಿ, ಕ್ಷೇಮ ಅಂದ್ರೇನೆ ಸೇಫ್ ಅಂತ. ಸೊ ಸುಕ್ಷೇಮ ಅಂತ ಇಲ್ಲಿ ಮತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅಂದ್ರೆ ದೇ ವರ್ ಸ್ಟ್ರೈವಿಂಗ್ ಫಾರ್ ವೆಲ್ಫೇರ್. ಶ್ರಮಿಸುತ್ತಿದ್ದರು ಅಂದ್ರೆ ಕಷ್ಟಪಡ್ತಾ ಇದ್ರು. ದೇ ವರ್ ಸ್ಟ್ರೈವಿಂಗ್ ಫಾರ್ ದ ವೆಲ್ಫೇರ್ ಆಫ್ ದೇರ್ ಸಬ್ಜೆಕ್ಟ್ಸ್ ಅಂತ. ರಾಜ ರಾಣಿಯರಿಬ್ಬರೇ ಕಾಂಚನ ರಥಾರೂಢರಾಗಿ ದೇಶ ಪರ್ಯಟನದಲ್ಲಿ ನಿರತರಾದರು. ರಾಜರಾಣಿಯರಿಬ್ಬರೇ ಅಂದ್ರೆ ಅವ್ರ ಹಿಂದೆ ಸೈನ್ಯ ಇಲ್ಲ ಸೇವಕರು ಅವರು ಇವರು ಎಲ್ರನ್ನೂ ಕರ್ಕೊಳ್ದೆ ಅವರಿಬ್ಬರೇ ಕಾಂಚನ ರಥಾರೂಢರಾಗಿ, ಕಾಂಚನ ಅಂದ್ರೆ ಗೋಲ್ಡ್, ಬಂಗಾರ. ಸೊ ಗೋಲ್ಡ್ ಚಾರಿಯೇಟ್ ಅಲ್ಲಿ ರಥಾರೂಢರಾಗಿ ಅಂದ್ರೆ ಆ
ರಥದಲ್ಲಿ ಕುಳಿತುಕೊಂಡು ದೇಶ ಪರ್ಯಟನ ಅಂದ್ರೆ ರೋಮಿಂಗ್, ಸುತ್ತೋದು. ದೇಶನೆಲ್ಲ, ಅವರ ದೇಶನೆಲ್ಲ, ಹೊಯ್ಸಳ ದೇಶನೆಲ್ಲ ಸುತ್ತೋದ್ರಲ್ಲಿ ನಿರತರಾದ್ರು ಅಂದ್ರೆ ಆ ಕಾರ್ಯದಲ್ಲಿ ತೊಡಗಿದರು, ಬ್ಯುಸಿ ಆದ್ರು ಅಂತ. ಸೊ ದೇ ದೇ ವೆಂಟ್ ಆನ್ ಟು ದ ಹೋಲ್ ಕಂಟ್ರಿ, ಓಕೆ, ಆನ್ ದಿಸ್ ಕಾಂಚನ ರಥ ಅಂತ ಹೇಳ್ಬೇಕು. ಅವರಿಬ್ಬರೇ ಮಿತ ಪರಿವಾರ. ಸೊ ಇವ್ರದ್ದು ಮಿತ ಪರಿವಾರ, ಸ್ಮಾಲ್ ಫ್ಯಾಮಿಲಿ. ಮಿತ ಪರಿವಾರ ಅಂದ್ರೆ ಇಬ್ರೇ ಅಲ್ವಾ ಇರೋದು, ರಾಜ ರಾಣಿ ಇಬ್ರೇ, ಇನ್ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ತಮ್ಮ ಉಡುಪುಗಳಲ್ಲೂ ಅಷ್ಟೇ. ಸೊ ಇನ್ ದರ್ ಡ್ರೆಸ್ ಆಲ್ಸೋ ಅವರು ತುಂಬಾ ಸಿಂಪಲ್ ಆಗಿದ್ರು. ಉಡುಪು ಅಂದ್ರೆ ಬಟ್ಟೆ, ಅವರ ಡ್ರೆಸ್ ಸೆನ್ಸ್ ಕೂಡ ತುಂಬಾ ಸಿಂಪಲ್ ಆಗಿತ್ತು. ತುಂಬಾ ಸರಳ ಸಾಧಾರಣ, ಅಂದ್ರೆ ತುಂಬಾ ಸರಳ, ವೆರಿ ಸಿಂಪಲ್ ಅಂಡ್ ವೆರಿ ಕಾಮನ್. ಓಕೆ, ಸೊ ದೇ ವರ್ ಜಸ್ಟ್ ಲೈಕ್ ಅದರ್ ಪೀಪಲ್. ಒಂಥರ ಅವರು ನಾವು ರಾಜ ರಾಣಿ ಅಂತ ತೋರ್ಸ್ಕೊಂತಾ ಇರ್ಲಿಲ್ಲ ತಮ್ಮ ಅಹಂಕಾರ, ಇಲ್ಲ ಅವರ ಹತ್ರ ಎಷ್ಟೊಂದಿತ್ತಲ್ಲ, ಅವರೆಲ್ಲ ತುಂಬಾ ರಾಜ ರಾಣಿ ಅಂದ್ರೆ ತುಂಬಾ ತೋರ್ಸ್ಕೋಬಹುದು, ನಮಗೆ ಅದಿದೆ ಇದಿದೆ ಅಂತಲ್ಲ, ಆ ರೀತಿ ಇರ್ಲಿಲ್ಲ ಅವರು. ಒಳನಾಡಿನ 4 ದಿಕ್ಕುಗಳನ್ನು ಮುಟ್ಟಿ ಬಂದುದಾಯಿತು. ಒಳನಾಡಿನ ಅಂದ್ರೆ ಇನ್ನರ್ ಕಂಟ್ರಿ. ಓಕೆ, ಸೊ 4 ದಿಕ್ಕುಗಳು ಅಂದ್ರೆ ಆಲ್ ದ 4 ಡೈರೆಕ್ಷನ್ಸ್. ಯಾವುದು? ನಾರ್ತ್, ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಕಡೆನೂ ಹೋಗಿ ಮುಟ್ಟಿ ಬಂದದಾಯ್ತು ಅಂದ್ರೆ ಅಲ್ಲಿ ಹೋಗಿ ಬಂದ್ರು. ಗಡಿ ಪ್ರದೇಶಗಳಲ್ಲಿ ತುಂಬಾ ಎಚ್ಚರಿಕೆ ನೀಡಲಾಯಿತು. ಗಡಿ ಪ್ರದೇಶಗಳು ತುಂಬಾ ಇಂಪಾರ್ಟೆಂಟ್. ಗಡಿ ಪ್ರದೇಶ ಅಂದ್ರೆ ಬಾರ್ಡರ್ಸ್. ಓಕೆ, ಸೊ ಬಾರ್ಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ವೇರ್ ದ ಎನಿಮಿ ಕ್ಯಾನ್ ಅಟ್ಯಾಕ್ ಅಟ್ ಎನಿ ಟೈಮ್. ಸೊ ಅಲ್ಲಿ ಹೋಗಿ ಗಡಿ ಪ್ರದೇಶಗಳಲ್ಲಿ ಹೋಗಿ ತುಂಬಾ ಎಚ್ಚರಿಕೆ ನೀಡಲಾಯಿತು. ಅಲ್ಲಿ ವಾರ್ನಿಂಗ್ ಎಲ್ಲ ಕೊಟ್ರು, ಈ ರೀತಿ ಇರ್ಬೇಕು ಅಂತ. ಅಲ್ಲಲ್ಲಿ ಗಡಿ ಪ್ರದೇಶಗಳಲ್ಲಿ ಅವರು ತಮ್ಮ ಸೈನ್ಯನೂ ಕೂಡ ನಿಯೋಜಿಸಿರ್ತಾರೆ ಚಿಕ್ಕದಾಗಿ. ನಮಗೆ ಇದೆಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF ಅಂತ ಆ ರೀತಿ ಇರುತ್ತೆ ಅವ್ರಿಗೆ. ಸೊ ಅಲ್ಲೆಲ್ಲ ಏನ್ ಬೇಕೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಬಂದಿದ್ದಾಯ್ತು. ಹಾದಿಯಲ್ಲಿ ಸಿಕ್ಕ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಎಲ್ಲೆಡೆಯೂ ರಾಜರಾಣಿಯರಿಗೆ ಸ್ವಾಗತ ಕೋರಿ ಶುಭ ಹಾರೈಸಲಾಗುತ್ತಿತ್ತು. ಹಾದಿಯಲ್ಲಿ ಅಂದ್ರೆ ಆ ದಾರಿನಲ್ಲಿ, ಆನ್ ದ ವೇ when they were roaming all over the country. ಸಿಕ್ಕ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಸೊ ಆನ್ ದ ವೇ ಏನೇನ್ ಬರುತ್ತೋ, ಹಳ್ಳಿಗಳು, ವಿಲೇಜಸ್ ಇಲ್ಲ ಟೌನ್ಸ್, ಎಲ್ಲ ಕಡೆ ರಾಜರಾಣಿಯರಿಗೆ ತುಂಬಾ ಗೌರವ ಕೊಟ್ರು ಜನ. ಸೊ ಸ್ವಾಗತ ಕೋರಿ they welcomed and elders wished for them to live long. Okay, ಶಿವಗಂಗೆ, ಹೆಂಜೇರು, ಬನವಾಸಿಗಳನ್ನು ಬಳಸಿಕೊಂಡ ಬಂದ ಕುದುರೆಗಳು, ಅಂದ್ರೆ ಅವರ ಬರೋ ವೇನಲ್ಲಿ, ಆನ್ ದ ವೇ ಶಿವಗಂಗೆ, ಹೆಂಜೇರು. ಸೊ ಶಿವಗಂಗೆ ಗೊತ್ತು, ಫಸ್ಟ್ ಅಧ್ಯಾಯವನ್ನಲ್ಲೇ ಬರುತ್ತೆ ಶಿವಗಂಗೆ ಹೊನ್ನಮ್ಮ ದೇವಾಲಯ. ಇಲ್ಲಿ ಶಾಂತಲೆ ಮತ್ತೆ ಲಕ್ಷ್ಮಿ ಅವರು ನೃತ್ಯ ಮಾಡೋದು. ಹೆಂಜೇರು ಯುದ್ಧ ಭೂಮಿ, ಅಂದ್ರೆ ಹೆಂಜೇರು ಹತ್ರ ಯುದ್ಧ ಭೂಮಿ, ವಾರ್ಫೀಲ್ಡ್ ಇರುತ್ತೆ. ಮತ್ತೆ ಬನವಾಸಿ ಕೂಡ, ಅಲ್ಲಿ ಬನವಾಸಿನಲ್ಲೂ ಅದು ಇನ್ ಒನ್ ಆಫ್ ದ ಅಧ್ಯಾಯ ದೇ ಹ್ಯಾವ್ ಮೆನ್ಷನ್ಡ್ ಬನವಾಸಿ. ಸೊ ಇದು ಕುದುರೆಗಳು ಆನ್ ದ ವೇ ಬರುವಾಗ, ಸೊ ಈ ರೀತಿ ಪ್ಲೇಸಸ್ 1 by 1 ಬಂತು. ಶಿವಗಂಗೆ ಆದ್ಮೇಲೆ ಹೆಂಜೇರು, ಆಮೇಲೆ ಬನವಾಸಿಗಳನ್ನು ಬಳಸಿಕೊಂಡು ಬಂದ ಕುದುರೆಗಳು. ಬಳಸಿಕೊಂಡು ಅಂದ್ರೆ ಅವರ ಮುಖಾಂತರ ಬಂದ ಕುದುರೆಗಳು ಶಾಂತಲೆಯ ಜನ್ಮಸ್ಥಳವು ವಿಶ್ವವಿದ್ಯಾನಿಲಯವೊಂದನ್ನು ಪಡೆದಿದ್ದ. ಸೊ ಶಾಂತಲೆಯ ಹುಟ್ಟೂರು ಯಾವುದು? ಬಳ್ಳಿಗಾವಿ ಅಲ್ವಾ, ಅದು ಶಾಂತಲೆಯ ಜನ್ಮಸ್ಥಳವು. ಮತ್ತೆ ವಿಶ್ವವಿದ್ಯಾನಿಲಯವೊಂದನ್ನು ಪಡೆದಿದ್ದ ಅಂದ್ರೆ ಅಲ್ಲಿ ಇನ್ನೂ ಏನಿತ್ತು, ತುಂಬಾ ವಿಶ್ವವಿದ್ಯಾನಿಲಯ ಅಂದ್ರೆ ಫೇಮಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಯೂನಿವರ್ಸಿಟೀಸ್, ಎಜುಕೇಶನಲ್ ಯೂನಿವರ್ಸಿಟಿ ಒಂದು ಇತ್ತು ಅಲ್ಲಿ. ಖ್ಯಾತಿಯ ಅಂದ್ರೆ ಫೇಮಸ್, ತುಂಬಾ ಪ್ರಖ್ಯಾತವಾದ ಅಂತ. ವಿದ್ಯಾಕೇಂದ್ರವೂ ಆದ. ಸೊ ಇಟ್ಸ್ ವಿದ್ಯಾಕೇಂದ್ರ, ಇಟ್ಸ್ ಸೆಂಟರ್ ಫಾರ್ ಎಜುಕೇಶನ್. ಯಾವುದು? ಬಳ್ಳಿಗಾವಿ. ಆದ ಬಳ್ಳಿಗಾವಿಗೆ ರಥವನ್ನು ಎಳೆದು ತಂದವು. ಯಾಕಂದ್ರೆ ಕುದುರೆಗಳಿಗೆ ಕಟ್ಟಾಕಿರ್ತಾರಲ್ಲ ಹಗ್ಗದಲ್ಲಿ, ಅದನ್ನ ರಥನ ಎಳ್ಕೊಂಡ್ಬಂದ್ವು ಅಂದ್ರೆ ಅಲ್ಲಿಗೆ ಬಂದ್ರು ಇವರು ಅಂತ ಅರ್ಥ. ರಾಜದಂಪತಿಗಳಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತು. ರಾಜದಂಪತಿಗಳು, ರಾಯಲ್ ಕಪಲ್, ಅವ್ರಿಗೆ ಒಳ್ಳೆ ವಾರ್ಮ್ ವೆಲ್ಕಮ್, ಹ್ಯೂಜ್ ವೆಲ್ಕಮ್ ಅಲ್ಲಿ ಸಿಕ್ತು. ಮಾಂಡಲಿಕರು, ಆಡಳಿತ ವರ್ಗದವರು, ನಗರದ ವರ್ತಕರು, ವಿದ್ಯಾವಂತರು ಎಲ್ಲರೂ ಅಂದ್ರೆ ಅಲ್ಲಿ ಯಾವ ರೀತಿ
ಅವರಿಗೆ ಗೌರವ ಸಿಕ್ತು ಅಂತ. ಮಾಂಡಲಿಕರು ಅಲ್ಲಿ ವರ್ಕ್ ಮಾಡೋರು ಅಂದ್ರೆ ಗೌರ್ಮೆಂಟ್ ವರ್ಕರ್ಸ್ ಅಂತ, ಅಲ್ಲಿ ಹೆಡ್ಸ್ ಆಡಳಿತ ವರ್ಗದವರು, ಅಲ್ಲಿ ಕೆಲಸ ಮಾಡೋರು. ನಗರದ ವರ್ತಕರು ಅಂದ್ರೆ ಮರ್ಚೆಂಟ್ಸ್, ವ್ಯಾಪಾರಿಗಳು ಅಂತ. ವರ್ತಕ ಅಂದ್ರೆ ವ್ಯಾಪಾರಿ. ವಿದ್ಯಾವಂತರು, ಎಜುಕೇಟೆಡ್ ಪೀಪಲ್ ಎಲ್ಲರೂ ಕೋಟೆಯ ದ್ವಾರದಲ್ಲೇ ನಿಂತಿದ್ದು ಸ್ವಾಗತಿಸಿದರು. ಸೊ ಇವರೆಲ್ಲ ಏನ್ ಮಾಡಿದ್ರು, ದೇ ವರ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಮೇನ್ ಫೋರ್ಟ್ ಗೇಟ್ ಇರುತ್ತಲ್ಲ. ಸೊ ಈ ಬಳ್ಳಿಗಾವಿಗೂ ಒಂದು ಪ್ರೈವೇಟ್ ಫೋರ್ಟ್ ಕಟ್ಕೊಂಡಿದ್ರು. ಸೊ ಅದರ ದ್ವಾರ ಅಂದ್ರೆ ಬಾಗಿಲಿನಲ್ಲಿ ನಿಂತ್ಕೊಂಡು ಇವ್ರನ್ನ ವೆಲ್ಕಮ್ ಮಾಡಿದ್ರು, ರಾಜಾರಾಣಿನ. ತಾರಾ ಭಗವತಿಯ ಮಂದಿರದ ಪಕ್ಕದಲ್ಲಿದ್ದ ತಾರಾ ಭಗವತಿ ದೇವಾಲಯ ಇದೆ, ಇದನ್ನ ನೀವು ಓದಿದ್ದೀರಾ ಮುಂಚೆ. ತಾರಾ ಭಗವತಿ ಅನ್ನೋ ದೇವಾಲಯ ಇದೆ. ತಾರಾ ಭಗವತಿ ಮಂದಿರ ಅಂದ್ರೆ ದೇವಸ್ಥಾನ, ಟೆಂಪಲ್. ಪಕ್ಕದಲ್ಲಿದ್ದ ಉಪ್ಪರಿಗೆಯ ರಾಜರಾಣಿಯರ ಬಿಡಾರವಾಯಿತು. ಉಪ್ಪರಿಗೆಯು ಉಪ್ಪರಿಗೆಯು ರಾಜರಾಣಿಯರ ಬಿಡಾರವಾಯಿತು. ಉಪ್ಪರಿಗೆ ಅಂದ್ರೆ ಮಹಡಿ ಅಂದ್ರೆ ಒಂದು ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದಿರುತ್ತಲ್ಲ, ಬರೀ ಗ್ರೌಂಡ್ ಫ್ಲೋರ್ ಇರೋದನ್ನ ಸುಮ್ನೆ ಮನೆ ಅಂತೀವಿ. ಉಪ್ಪರಿಗೆ ಅಂದ್ರೆ ಆ ರೀತಿ. ಮುಂಚಿನ ಕಾಲದಲ್ಲಿ ಡಿಫ್ರೆಂಟ್ ಆಗಿತ್ತು, ಅಂದ್ರೆ ಡ್ಯೂಪ್ಲೆಕ್ಸ್ ಹೌಸ್ ಅಂತ ಅನ್ಕೋಬಹುದು. ಸೊ ಉಪ್ಪರಿಗೆ ಅಂದ್ರೆ ಗ್ರೌಂಡ್ ಫ್ಲೋರ್ ಇರಲಿಲ್ಲ, ಅವರು ಮೇಲೆ ಇದ್ರು, ಫಸ್ಟ್ ಫ್ಲೋರ್ ಅನ್ಕೊಳ್ಳೋಣ. ಓಕೆ, ಸೊ ಅದು ಬಂದು ತಾರಾ ಭಗವತಿ ಟೆಂಪಲ್. ನೆಕ್ಸ್ಟ್ ಇಟ್ ವಾಸ್ ಜಸ್ಟ್ ನೆಕ್ಸ್ಟ್ ತಾರಾ ಭಗವತಿ ಟೆಂಪಲ್. ಅದು ಅವರ ಬಿಡಾರವಾಯಿತು. ಬಿಡಾರವಾಯಿತು ಅಂದ್ರೆ ದಿ ಸ್ಟೇಡ್ ದಟ್ ಫಾರ್ ದಟ್ ಡೇ. ಅಂದು ರಾತ್ರಿ, ದಟ್ ನೈಟ್, ನಗರವೆಲ್ಲ ಮಲಗಿದ್ದರೂ, ಸೊ ದ ಎವ್ರಿ ಒನ್ ಇನ್ ದ ಟೌನ್ ಆರ್ ಸ್ಲೀಪಿಂಗ್ ಅಂತ. ನಗರವೆಲ್ಲ ಮಲಗಿದ್ದರು, ರಾಜರಾಣಿಯರಿದ್ದ ಉಪ್ಪರಿಗೆ ಇನ್ನೂ ಎಚ್ಚರವಾಗಿತ್ತು. ರಾಜರಾಣಿಯರಿದ್ದ ಉಪ್ಪರಿಗೆ ಆ ಮಹಡಿ ಮನೆ ಇನ್ನೂ ಎಚ್ಚರವಾಗಿತ್ತು. ಮಹಡಿ ಮನೆ ಎಚ್ಚರವಾಗಿತ್ತು ಅಂದ್ರೆ ಏನರ್ಥ ಇಲ್ಲಿ? ರಾಜರಾಣಿಯರು ಎಚ್ಚರ ಆಗಿದ್ರು, ನಿದ್ದೆ ಮಾಡ್ತಾ ಇರ್ಲಿಲ್ಲ ಅಂತ. ರಾಜದಂಪತಿಗಳು ಸಂಭಾಷಣೆಯಲ್ಲಿ ತೊಡಗಿದ್ದರು. ರಾಜದಂಪತಿಗಳು, ಅವರು ಕಪಲ್ಲು ಸಂಭಾಷಣೆಯಲ್ಲಿ ಅಂದ್ರೆ ಕಾನ್ವರ್ಸೇಷನ್ ಅಲ್ಲಿ ದೇ ವರ್ ಹ್ಯಾವಿಂಗ್ ಎ ಕಾನ್ವರ್ಸೇಷನ್. ಏನು ಕಾನ್ವರ್ಸೇಷನ್? ಶಾಂತಿ, ನಿನ್ನ ಹುಟ್ಟೂರಿನಲ್ಲಿ ಅದೆಂತಹ ಶಾಂತಿ ನೆಲೆಸಿದೆಯೇ? ಸೊ ಹಿ ಈಸ್ ಕಾಲಿಂಗ್ ಶಾಂತಲೆ ಶಾಂತಿ. ನಿನ್ನ ಹುಟ್ಟೂರಿನಲ್ಲಿ, ನಿನ್ನ ಬರ್ತ್ ಪ್ಲೇಸ್ ಅಂದ್ರೆ ಈ ಊರಿನಲ್ಲಿ, ಬಳ್ಳಿಗಾವಿನಲ್ಲಿ ಅದೆಂತಹ ಶಾಂತಿ ನೆಲೆಸಿದೆಯೇ? ಎಂತಹ ಶಾಂತಿ ಇದೆ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ ನಿನ್ನ ಹುಟ್ಟೂರಿನಲ್ಲಿ. ಅದೆಷ್ಟು ತೃಪ್ತಿ ತುಂಬಿದೆಯೇ ಅಂದ್ರೆ, ತೃಪ್ತಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟೊಂದು ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ ಬಂದಿದ್ದಕ್ಕೆ. ನಿನ್ನ ಬಳ್ಳಿಗಾವಿ ಬಳ್ಳಿಯಂತೆ ಬೆಳೆಯುತ್ತಲೇ ಇದೆ ಅಲ್ಲವೇ? ಸೊ ನಿನ್ನ ಬಳ್ಳಿಗಾವಿ ಅಂದ್ರೆ ತಾನು ಹುಟ್ಟಿದ್ದಲ್ಲ, ಶಾಂತಲೆ ಹುಟ್ಟಿದ್ದಲ್ಲ, ಅದಕ್ಕೆ ನಿನ್ನ ಬಳ್ಳಿಗಾವಿ ಬಳ್ಳಿಯಂತೆ ಬೆಳಿತಾ ಇದೆ. ಬಳ್ಳಿ ಅಂದ್ರೆ ಕ್ರೀಪರ್ ಹಿಂಗ್ ಹತ್ಕೊಂಡು ಹೋಗ್ತಾ ಇರುತ್ತಲ್ಲ, ಇಟ್ ವಿಲ್ ಜಸ್ಟ್ ಕ್ಲೈಂಬರ್ ಅಥವಾ ಕ್ರೀಪರ್ ಬೇಗ ಹೋಗ್ತಾ ಇರುತ್ತಲ್ಲ, ಆ ರೀತಿ ಬೆಳೀತಾ ಇದೆ ನಿನ್ನ ಬಳ್ಳಿಗಾವಿ. ಅಂದ್ರೆ ತುಂಬಾ ಎಜುಕೇಶನ್ ಅಲ್ಲಿ ಅಲ್ಲೆಲ್ಲ ವರ್ತಕರು ಮತ್ತೆ ಎಜುಕೇಶನಲಿಸ್ಟ್ ಎಲ್ಲ ಅವಾಗ್ಲೇ ನೋಡಿದ್ರಲ್ಲ, ಇವರು ವೆಲ್ಕಮ್ ಮಾಡಿದ್ದೆಲ್ಲ ತುಂಬಾ ಒಳ್ಳೆ ವಿದ್ಯಾವಂತರು ಎಲ್ಲ ಇದ್ರು. ಸೊ ಅದನ್ನ ಆ ರೀತಿ ಹೇಳ್ತಾ ಇದ್ದಾರೆ ವಿಷ್ಣುವರ್ಧನ್. ಅದು ಬೆಳೀತಾ ಇದೆ ಅಲ್ವೇ? ಅದಕ್ಕೆ ಶಾಂತಲೆ ಏನ್ ಹೇಳ್ತಾ ಇದ್ದಾಳೆ, ಬೆಳೆಯಲಿ ಬಿಡಿ ಪ್ರಭು, ನಾಡು ಬೆಳೆದರೆ ನುಡಿ ಬೆಳೆದರೆ ನಾವು ಬೆಳೆದಂತೆಯೇ ಅಲ್ಲವೇ? ಬೆಳೆಯಲಿ ಬಿಡು ಪ್ರಭು, ಲೆಟ್ ಇಟ್ ಗ್ರೋ ಮೈ ಲಾರ್ಡ್. ನಾಡು ಬೆಳೆದರೆ ನುಡಿ ಬೆಳೆದರೆ, ಇಫ್ ಅ ಕಂಟ್ರಿ ಗ್ರೋಸ್, ಲ್ಯಾಂಗ್ವೇಜ್ ಗ್ರೋ ಅಂದ್ರೆ ಒಂಥರ ಬೆಳೆದರೆ ಅಂದ್ರೆ ಅವು ಎಲ್ಲ ಒಳ್ಳೆ ಚೆನ್ನಾಗಿ ಫೇಮಸ್ ಆಗತ್ತೆ ಅಂತ. ನಾವು ಬೆಳೆದಂತೆಯೇ ಅಲ್ಲವೇ ಅಂದ್ರೆ ಇಟ್ಸ್ ಅವರ್ ಗ್ರೋತ್ ಓನ್ಲಿ, ರೈಟ್? ಹೊಯ್ಸಳೇಶ್ವರರ ಕೀರ್ತಿಯ ಕುಡಿ ದಾಂಗುಡಿ ಇಡಲಿ ಮಹಾಪ್ರಭು. ಹೊಯ್ಸಳೇಶ್ವರರ ಕೀರ್ತಿಯ ಕುಡಿ ಅಂದ್ರೆ ಅವರ ದ ಫೇಮ್ ಆಫ್ ದ ಕಿಂಗ್, ಲೆಟ್ ಇಟ್ ಸ್ಪ್ರೆಡ್ ಎವ್ರಿವೇರ್. ದಾಂಗುಡಿ ಇಡಲಿ, ದಾಂಗುಡಿ ಅಂದ್ರೆ ಆ ಸ್ಟೆಪ್ ಹಿಂಗೆ ಹೆಜ್ಜೆ ಇಡ್ಲಿ ಅಂತ, ಎಲ್ಲಾ ಹತ್ರನು ಫೇಮಸ್ ಆಗ್ಲಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅದು ಸರಿ, ನಾಳಿನ ಕಾರ್ಯಕ್ರಮವೇನು ಚೆನ್ನೆ? ಸೊ ಇಲ್ಲಿ ಅವರು ಒಂದು ಪ್ರೀತಿಯಾಗಿ ಚೆನ್ನೆ ಅಂತ ಕರೀತಾ ಇದ್ದಾರೆ. ಅದು ಸರಿ, ಓಕೆ ಫೈನ್. ನಾಳಿನ ಕಾರ್ಯಕ್ರಮವೇನು? ವಾಟ್ ಈಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋ? ಸೊ ಇವರು ಎಲ್ಲ ದೇಶ ಪರ್ಯಟನೆ ಮಾಡ್ಕೊಂಡ್ ಬಂದಿದ್ದಾರೆ. ಆ ರೀತಿ ದಿನ ಏನೇನು ಮಾಡ್ಬೇಕು ಅಂತೆಲ್ಲಾನು ಮುಂಚೆನೆ ಅವರೆಲ್ಲ
ಪ್ರೋಗ್ರಾಮ್ ಮಾಡ್ಕೊತಾರೆ. ಸೊ ನಾಳೆ ಏನು ಪ್ರೋಗ್ರಾಮ್ ಇದೆ ಅಂತ ಕೇಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು. ಅದಕ್ಕೆ ರಾಣಿ ಶಾಂತಲೆ, ನಾಳಿನದು ಹಾಗಿರಲಿ ನನ್ನ ದಣಿ, ಓ ಮೈ ಲಾರ್ಡ್, ಜಸ್ಟ್ ಲೀವ್ ಅಬೌಟ್ ಟುಮಾರೋ. ಓಕೆ, ಸೊ ಶಿ ಈಸ್ ಟೆಲ್ಲಿಂಗ್ ನಾಟ್ ಟು ಥಿಂಕ್ ಅಬೌಟ್ ಟುಮಾರೋ, ಜಸ್ಟ್ ಲೀವ್ ಇಟ್ ಟುಮಾರೋ. ಈಗಿನ ಕಾರ್ಯ ತುಂಬಾ ಮಹತ್ವದ್ದಿದೆ, ವಾಟ್ ಶಿ ಈಸ್ ಟೆಲ್ಲಿಂಗ್ ಹಿಯರ್. ಇಟ್ಸ್ ಮೋರ್ ಇಂಪಾರ್ಟೆಂಟ್, ದೆರ್ ಇಸ್ ಮೋರ್ ಇಂಪಾರ್ಟೆಂಟ್ ಜಾಬ್ ನೌ. ಓಕೆ, ಮಹತ್ವ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಇದು ಈ ಪಾಠಲಿಯಲ್ಲಿ ನೆಕ್ಸ್ಟ್ ರಿಮೈನಿಂಗ್ ಲೆಸನ್ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಅಲ್ಲಿ ಮುಂದುವರಿಸೋಣ.